ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಏಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಆಲೂ ಪರೋಟ ಅಥವಾ ಆಲೂ ಚಪಾತಿ. ಈ ಥರ ಮಾಡಿಕೊಡಿ, ನಾನು ಮಾಡಿಕೊಟ್ಟಂಗೆ ಮಕ್ಕಳು ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ಆ ಥರ ಚೆನ್ನಾಗಿರುತ್ತೆ. ಆ ಬಿಸಿ ಬಿಸಿ ಪರೋಟಾಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಈವ್ನಿಂಗ್ ಬೇಕಾದ್ರೂ ಮಾಡ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಸಣ್ಣ ಕುಕ್ಕರ್ ಇಡಿ. ಅದಕ್ಕೆ ನಾನು 2-3 ಆಲೂಗಡ್ಡೆನ ಹೆಚ್ಚಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಬಟಾಣಿ ಸಹ ಬೇಯಿಸ್ತಾಯಿದ್ದೀನಿ. ಬಟಾಣಿ ಬೇರೆ ರೆಸಿಪಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ 4-5 ವಿಜಿಲ್ ಕೂಗಿಸಿ, ಆಮೇಲೆ ನೋಡಿ ಆಲೂ ಪರೋಟ ಮಾಡೋಕ್ಕೆ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು 2 ಲೋಟ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟು ಅದರಲ್ಲೇ ಕಲಸಿ ಸ್ವಲ್ಪ ಮೆತ್ತ ಕಲಸಿ ಚೆನ್ನಾಗಿ 1 ಅವರ್ ಬಿಟ್ಟರೆ ಆಮೇಲೆ ಗಟ್ಟಿ ಆಟೋಮೆಟಿಕ್ ಅದೇ ಆಗುತ್ತೆ. ಸೊ ಮೆತ್ತಗೆ ಕಲಸಿ ಚೆನ್ನಾಗಿ ನಾದಿ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಕಲಸಿ ಆಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಈಗ ಇದು ಚಪಾತಿ ರೆಡಿಯಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ಅವರ್ ಬಿಡಿ. ಈಗ ಆಲೂಗಡ್ಡೆ ಬೆಂದಿದೆ. ಇದನ್ನು ಸಹ ಈಗ ಅದ್ರ ಪೀಲ್ ಅಥವಾ ಸಿಪ್ಪೆನ ತೆಕ್ಕೊಂಡು ಒಂದು ಬೇಸನಿಗೆ ಅಥವಾ ಬಟ್ಲಿಗೆ ಹಾಕಿಡಿ. ಈಗ ಇದನ್ನು ಸ್ಮ್ಯಾಶರ್ ಮಾಡಿ ಇಲ್ಲಾಂದರೆ ಪಪ್ಪು ಮಸಿತೀವಲ್ಲ, ಗುತ್ತಿಗೆ ಇದ್ದರೆ ಅದನ್ನು ತೊಗೊಂಡು ಯಾವುದಾದ್ರೂ ಆಗಲಿ ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ, ಗರಂ ಮಸಾಲ, ಈರುಳ್ಳಿ, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಸ್ಟಫಿಂಗ್ ರೆಡಿಯಾಗಿದೆ. ಈಗ ಇದನ್ನು ಕಲಸಿದ ಮೇಲೆ ಸೈಡಿಗೆ ಇಡಿ. ನೆಕ್ಸ್ಟು ಉದ್ದುಗ ನೋಡಿ ಚಪಾತಿ ಹಿಟ್ಟನ್ನ ನಾನು ಉಂಡೆಗಳು ಮಾಡ್ಕೊಂಡಿದ್ದೆ, ಒಂದು 5 ಉಂಡೆ. ಅದನ್ನು ಈಗ ನೋಡಿ ಯಾವ ಥರ ನಾವು ಹೋಳಿಗೆ ಅಥವಾ ಕಡುಬು ತುಂಬ್ತೀವೋ ಅದೇ ಥರ ತುಂಬಿ ಈ ಗೋಧಿ ಹಿಟ್ಟಿಂದ ಪೌಡರ್ ತೊಗೊಂಡು ಈಗ ಉಜ್ಜಿ ಅವಶ್ಯನೇ ಇಲ್ಲ. ಯಾಕಂದರೆ ಅದು ಕೈಯಲ್ಲಿ ಅಂದ್ರೆ ಚೆನ್ನಾಗಿ ಪರೋಟ ಆಗಿಬಿಡುತ್ತೆ. ಬಟ್ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ನಾನು ಥರ ಮಾಡಿದೆ ಪರೋಟ. ನೋಡಿ ಪರೋಟ ರೆಡಿಯಾಗಿದೆ. ಈಗ 1 more ಪರೋಟ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಬರುತ್ತೆ ಅಂತ ನೋಡಿ. ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳಿ, ಈಸಿಯಾಗಿ ತುಂಬ ಕಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ತುಂಬೋದು. ಏನು ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಈಸಿಯಾಗಿ ಸ್ಟಫಿಂಗ್ ಮಾಡಿ ತುಂಬಿದ್ದೀನಿ. ನೋಡಿ ಈಗ ಗೋಧಿ ಹಚ್ಕೊಳ್ಳಿ, ಚಪಾತಿ ಥರ ಉಜ್ಜಿ ನೋಡಿ ಇದು ಸಹ ರೆಡಿಯಾಗಿದೆ ಚಪಾತಿ ಪರೋಟ. ಈಗ ಸ್ಟವ್ ಮೇಲೆ ಹಂಚಿದ್ದೀನಿ. 5 ಬಿಡಿ, ಒಂದು 3 ಸೆಕೆಂಡು.
ಈಗ ಸಹ ಕಾದಿದೆ ಫುಲ್. ಈಗ ಪರೋಟನ ಹಾಕೋಣ. ಇದನ್ನು 2 ಕಡೆ ಎಣ್ಣೆ ಅಥವಾ ತುಪ್ಪ ಯಾವ ಥರ ನಿಮಗೆ ಕನ್ವೀನಿಯಂಟ್ ಆ ಥರ ಹಾಕಿ ಸುಡಿ ಚೆನ್ನಾಗಿ ಬೇಯಿಸಿ. ಏನಕ್ಕಂದರೆ ಹಸಿ ಇರಲ್ಲ, ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಅಂದರೆ ಫುಲ್ಲು ರೋಸ್ಟ್ ಮಾಡಬೇಡಿ, ಮೀಡಿಯಮ್ ಆಗಿ ತಿನ್ನೋಕ್ಕೆ ಚೆನ್ನಾಗಿರಬೇಕು. ಹಾಗಾಗಿ ನೋಡಿ ಆಗಿದೆ. ಇನ್ನೊಂದು ಚಪಾತಿ ಅಥವಾ ಪರೋಟನ ಹಾಕ್ತಾಯಿದ್ದೀನಿ ನೋಡಿ. ಈಗ ನೋಡಿ ಸಕ್ಕತ್ತಾಗಿ ರೆಡಿ ಆಗಿದೆ. ಈಗ ಪರೋಟ ನೋಡಿ 2 ಕಡೆ ಚೆನ್ನಾಗಿ ಫುಲ್ ಬೆಂದಿದೆ ಮತ್ತು ಕಲರ್ ಸಹ ಫುಲ್ ಚೇಂಜ್ ಆಗಿದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಈಗ ನೋಡಿ, ಈಗ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗೆ ಬಂದಿದೆ ಅಂತ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.